4 ದಿವಸ ಆದರೂ ಸಹಿತ ಬಾಗಿಲು ತೆಗಿಲೇ ಇಲ್ಲ. ನೆರಮನಿ ಅವರು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ರು. 4 ದಿವಸ ಆದರೂ ಈ ಮನೆ ಬಾಗಿಲನ್ನು ತೆಗೆದಿಲ್ರಿ ಒಳಗಿಂದು. ಪೊಲೀಸರು ಬಂದರು, ಬಾಗಿಲ ಹೊಡೆದ್ರು, ತೆಗೆದು ನೋಡ್ತಾರೆ, ಮುದುಕ ಮುದುಕಿ 2 ಸತ್ತಿದ್ದು. ಸತ್ತು 3 ದಿವಸ ಆಗ್ಯದ. ಮಣ್ಣು ಮಾಡ್ಬೇಕಲ್ಲ, ಮಕ್ಳು ಯಾರ ಅದಾರೇನ್ರಿ ಅಂತ ತಿಳ್ಕೊಂಡು ನೆರೆ ಹೊರೆಯವ್ರು ಕೇಳೋರಿ. ಅದಾರ್ರಿ 4 ಮಂದಿ ಅದಾರ. ಹಂಗಾರೆ ಅವ್ರ ಫೋನರ ಕೊಡ್ರಿ, ನಂಬರ್ ಕೊಡ್ರಿ ಅಂತ ಕೂಡಲೇ ಫೋನ್ ನಂಬರ್ ಕೊಟ್ಟರು. ಪುನಾದಾಗಿದ್ದವನಿಗೆ ಹಚ್ಚಿದ್ರು, ನಿಮ್ಮ ಅವ್ವ ಅಪ್ಪ ಸತ್ತಾರ, ಸತ್ತು 3 ದಿವಸ ಆಯ್ತು, ಬೇಗ ಬರ್ರಿ ಮಣ್ಣು ಮಾಡಬೇಕು. ಇಲ್ರಿ ನಾ ಅರ್ಜೆಂಟ್ ಒಂದು ಮೀಟಿಂಗ್ ಐತಿ ಇವತ್ತು ನಾಳೆ, ನನಗೆ ಬರೋಕ್ಕಾಗಲ್ಲ, ನೀವೇ ಮಣ್ಣು ಮಾಡ್ರಿ ಅಂದವ. ಪುನಾದಾಗ ಒಬ್ಬವ, ಮುಂಬೈದಾಗ 2, ಅವರಿಬ್ಬರಿಗೂ ಫೋನ್ ಹಚ್ಚಿದ್ರು. ಒಬ್ಬ ನಾ ವಿದೇಶದಾಗ ಅದೀನಿ ಅಂತ ಹೇಳಂದ. ನನಗೆ ಆರಾಮಿಲ್ಲ, ಬರೋಕ್ಕಾಗೋದಿಲ್ಲ, ನೀವೇ ಮಣ್ಣು ಮಾಡ್ರಿ ಅಂತ ತಿಳ್ಕೊಂಡಂದ. ಚಲೋನ ಅದಾರ, ಫೋನ್ನಾಗ ಚಲೋನ ಮಾತಾಡಕತ್ತಾರ. 3 ಮಂದಿ ಬರೋಕ್ಕಾಗೋದಿಲ್ಲ ಅಂದರು. ಕಡೆಗೆ ಮಗಳು ಕಳ್ಳಿರ್ತದ, ಅವ್ವ ಅಪ್ಪನು ಕಳ್ಳಿರ್ತದ, ಅಕಿನರ ಬರ್ತಾಳ ಅಂತ ತಿಳ್ಕೊಂಡು ಕೊಲ್ಲಾಪುರಕ್ಕೆ ಫೋನ್ ಹಚ್ಚಿದ್ರು. ಏನನ್ಬೇಕಿ ಪೊಲೀಸರಿಗೆ? ಯಾವ ಮಗ ನನ್ನ ನಂಬರ್ ಫೋನ್ ಕೊಟ್ಟ ನಿಮಗೆ? ನನ್ನ ಫೋನ್ ನಂಬರ್ ಯಾವ ಮಗ ಕೊಟ್ಟ ನಿಮಗೆ? ಇಡ್ರಿ ಫೋನ್ ಅಂತ ತಿಳ್ಕೊಂಡು ಫೋನ್ ಕಟ್ ಮಾಡಿದ್ರು. ಮುನ್ಸಿಪಾಲ್ಟಿಯವ್ರು ಮಣ್ಣು ಮಾಡಬೇಕಾತು, ಹಡ್ದು ಮಕ್ಕಳು ಬರಲಿಲ್ಲ. ಇಂಥ ವಾತಾವರಣ ಐತ್ರಿವ ಸಮಾಜದಾಗ. ಅದಕ್ಕೆ ನಿಮ್ಮ ಮಕ್ಕಳಿಗೆ ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ತಂದೆ ತಾಯಿ ಅಂದ್ರೇನು, ಗುರು ಹಿರಿಯರಂದ್ರೇನು, ಸಮಾಜ ಅಂದ್ರೇನು, ಒಂದಿಟ್ಟು ಇಂಥ ಸಂಸ್ಕಾರ ಕಲಿಸಿದ್ರಿ ಅಂತಂದ್ರೆ ಮಕ್ಕಳು ಮಕ್ಕಳಾಗಿ ಉಳಿತವ, ಇಲ್ಲಾದ್ರೆ ಮಕ್ಕಳು ಇಕ್ಕಳಾತವ ನೋಡ್ರಿ. ಯಾಕ ತಾಯಿ ಜೋಗುಳಗಳನ್ನು ಹಾಡಬೇಕು? ಯಾಕ ತಾಯಿ ಮಕ್ಕಳಿಗೆ ತಮ್ಮ ಅಲ್ಲಿ ಅಜ್ಜ ಬಂದ ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಬಂದಳು ಕಾಲಿಗೆ ನಮಸ್ಕಾರ ಮಾಡು, ಅಜ್ಜಿ ಕತಿ ಹೇಳ್ತಾಳ ಒಂದಿಟ್ಟು ಕತಿ ಕೇಳು, ಬೀಗರು ಬಂದಾರ ನೆಂಟರು ಬಂದಾರ ಅವರಿಗೆ ನಮಸ್ಕಾರ ಮಾಡು, ಅವ್ರಿಗೆ ಊಟಕ್ಕೆ ನೀಡು, ಕುಡಿಯಾಕ ನೀರು ಕೊಡು, ಕೈಯಾಗ ಒಂದಿಟ್ಟು ಕೆಲಸ ಮಾಡು. ಇದು ಏನದ ಅಲ್ರಿ ಇದು ಏನದ ಅಲ್ಲ. ಇದಕ್ಕಿಂತ ದೊಡ್ಡ ಪಾಠಶಾಲೆ ಯಾವುದು ಅಲ್ಲ. ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಮಕ್ಕಳು ಧನ್ಯರು. ಅದಕ್ಕೆ ನಿಮ್ಮ ಮಕ್ಕಳಿಗೆ ಆ ಶಾಲೆ ಕಾಲೇಜು ಎಷ್ಟು ಮುಖ್ಯನೋ ಅದಕ್ಕಿಂತ ಮುಖ್ಯ ನೀವು ಕೊಡ್ತಕ್ಕಂಥ ಸಂಸ್ಕಾರ. ನೀವು ಕೊಡ್ತಕ್ಕಂಥ ಸಂಸ್ಕಾರ ಏನದ ಅಲ್ಲ, ಇದು ಬಹಳ ದೊಡ್ಡದು. ಅದಕ್ಕೆ ಇಲ್ಲಿ ಆ ಬಸವಣ್ಣನ ತಾಯಿಯಾಗಿರ್ತಕ್ಕಂಥ ಮಾದಲಾಂಬಿಕೆ ಒಳ್ಳೊಳ್ಳೆಯ ಮಾತುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಹಾಡುಗಳನ್ನು ಹೇಳ್ತಾ, ಒಳ್ಳೊಳ್ಳೆಯ ಕಥೆಗಳನ್ನು ಹೇಳ್ತಾ ಆ ಬಸವಣ್ಣನನ್ನು ಬೆಳೆಸ್ತಾ ಇದ್ದಾಳೆ. ಎಷ್ಟು ಚಂದ ಬೆಳೆಸಾಕತ್ತಾಳ. ಬೆಳಗ್ಗೆ ಎದ್ದು ಕೂಡಲೇ ಆ ಮಗುವಿಗೆ ಶೌಚಾದಿಗಳನ್ನು ಎಲ್ಲ ಮಾಡಿಸಿ ಆನಂದದಿಂದ ಅಭ್ಯಂಜನ ಸ್ನಾನ ಮಾಡಿಸ್ಬೇಕು. ತಂಪಾಗಿರ್ತಕ್ಕಂಥ ಮೆತ್ತಗಾಗಿರ್ತಕ್ಕಂಥ ಆ ವಸ್ತ್ರದಿಂದ ಆ ಬಸವಣ್ಣನ ಮೈಯೆಲ್ಲ ಒರೆಸಿ, ಮೈಯೆಲ್ಲ ಒರೆಸಿ, ಒಳ್ಳೆಯ ಮಡಿ ಬಟ್ಟೆಗಳನ್ನು ತೊಡಿಸಿ, ಹಣೆಗೆ ವಿಭೂತಿಯನ್ನು ಧರಿಸಿ, ಕೊಳ್ಳಾಗಿರ್ತಕ್ಕಂಥ ಲಿಂಗ ಪೂಜೆಯನ್ನು ಮಾಡಿ, ಶಿವ ಅನ್ನಪ್ಪ ಬಸವ, ಸಂಗಮನಾಥ ಅನ್ನಪ್ಪ ಬಸವ ಅಂತ ತಿಳ್ಕೊಂಡು ಆ ಬಸವಣ್ಣನ ಬಾಯಿಂದ ಶಿವ ಅಂತ ನುಡಿಗಳನ್ನು ಹೇಳಿಸಿ, ಅಮೃತ ಪ್ರಾಯವಾಗಿರ್ತಕ್ಕಂಥ ತನ್ನ ಎದೆಯ ಹಾಲನ್ನು ಕುಡಿಸ್ತಾ, ಶಿವ ಸಂಗಮನಾಥ ಬಸವಣ್ಣ ನೀ ಹಂಗಾಗಬೇಕಪ್ಪ, ನೀ ಹಿಂಗಾಗಬೇಕಪ್ಪ, ಆಚಾರಕ್ಕರ ಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ನೀನು ಸರ್ವಶ್ರೇಷ್ಠನಾಗು, ಸಮಾಜ ಸುಧಾರಕನಾಗು ಅಂತ ತಿಳ್ಕೊಂಡು ಒಳ್ಳೆಯ ಮಾತುಗಳನ್ನು ಹೇಳ್ತಾ ಬಸವಣ್ಣನನ್ನು ಬೆಳೆಸ್ತಾ ಇದ್ದಾಳೆ. ಬಸವಣ್ಣ ಬಿದಿಗೆಯ ಚಂದ್ರನ ಹಾಗೆ ದೊಡ್ಡವನಾಗಕತ್ತನ ಎಂಬತಕ್ಕಂಥ ಒಂದು ವಿಚಾರ ಇವತ್ತಿನ ದಿವಸದ ಬಸವ ಪುರಾಣದಲ್ಲಿ ನಾವು ಕೇಳ್ತೀವಿ. ಹಾಗಾದ್ರೆ ನಾಳೆ ದಿವಸ ಬಸವ ಪುರಾಣದೊಳಗೆ ಏನು ಬರ್ತದ? ಬಸವಣ್ಣನ ಬಾಲಲೀಲೆಗಳು. ಬಸವಣ್ಣ ಸಣ್ಣ ವಯಸ್ಸಿನೊಳಗ ಎಂಥ ಒಂದು ಪ್ರಬುದ್ಧತೆ ಇತ್ತು ಅವನ ಹತ್ರ, ಎಂಥ ತಿಳುವಳಿಕೆ ಇತ್ತು, ಎಂಥ ಜ್ಞಾನ ಇತ್ತು ಅನ್ನೋದನ್ನು ನಾಳೆ ದಿವಸ ನಾವು ನೀವು ತಿಳ್ಕೊಳ್ಳೋಣ ಎಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಬಹಳ ದೂರದಿಂದ ಪರಮ ಪೂಜ್ಯರು ದಯಮಾಡಿಸಿದ್ದಾರೆ, ಅವರ ಆಶೀರ್ವಚನ ಕೇಳೋಣ ಮತ್ತು ತುಲಾಭಾರವನ್ನು ಕಣ್ತುಂಬ ನೋಡೋಣ.
ನಿನ್ನೆ ಯಾರೋ ಅನ್ನಕತ್ತಿದ್ರು, ಅಪ್ಪರ ಮತ್ತು ಸ್ವಲ್ಪ ಊಟದ ವ್ಯವಸ್ಥೆ ಅಸ್ತವ್ಯಸ್ತ ಆತ್ರಿ ಅಂತ. ಇಲ್ಲಪ್ಪ, ಮತ್ತು ನಿನ್ನ ತೊಟ್ಟಲ ಕಾರ್ಯಕ್ರಮ ಅಂತಂದ್ರೆ ಭಾಳ ಮಂದಿ ಬಂದಿರ್ತದ. ನಾವು ಅದಕ್ಕೆ ಮೊದಲು ನಿನ್ನ ಒಂದು ಸೂಚನೆ ಕೊಟ್ವಿ, ಹಳ್ಳಿ ಮಂದಿ ಮೊದಲು ಊಟ ಮಾಡ್ರಿಪ್ಪ, ಆ ನಂತರ ಹಳ್ಳಿ ಮಂದಿಗೆ ಊಟ ಮಾಡಿಸಿ ನೀವು ಊಟ ಮಾಡ್ರಿ. ಹಳ್ಳಿ ಮಂದಿ ಆದ ಕೂಡಲೇ ಪಾಪ ನಮ್ಮ ಮೌದೇರು ಹೆಂಗೆ ಕೂತಿರ್ತಾರಂತಂದ್ರೆ ಶಿವನ ಮುಂದೆ ಕೂತು ಬಸವಣ್ಣ ಕೂತಂಗೆ ಕೂತಿರ್ತಾರೆ. ಈ ಕಂಪ್ನಿ ಹಂಗಲ್ಲ, ಹಂಗೆ ಅಡ್ಡಾಡ್ಕೊಂತ ಬಾಯಿ ಒಳಗೆ ಒಂದಿಟ್ಟು ತಂಬಾಕು ಹಾಕ್ಕೊಂಡು ಗುಟ್ಕ ಹಾಕ್ಕೊಂಡು ಪಿಚಿ ಅತ್ತಾಗೊಂದಿಟ್ಟು ಉಳ್ತ್ಕೊಂತ ಇತ್ತಿಗೊಂದು ಇಟ್ಟು ಉಳ್ಕೊಂತ ನಿಮ್ದ ಬೇರೆ ಇರ್ತದ. ಅದಕ್ಕೆ ಮೊದಲು ಹಳ್ಳಿ ಮಂದಿ ಪ್ರಸಾದ ಮಾಡ್ಬೇಕ್ರಿಪ್ಪ, ಆನಂತರ ನಮ್ಮ ಮೌದೇವ್ರ ಪ್ರಸಾದ ಮಾಡ್ಬೇಕ್ರಿಪ್ಪ, ಆನಂತರ ನೀವು ಪ್ರಸಾದ ಮಾಡಬೇಕು. ಯಾಕೆ ಇದು ಬಸವ ಪುರಾಣ್ರಿಪ್ಪ, ಇದು ಸಂಸ್ಕಾರ, ಆಚಾರ, ವಿಚಾರ, ನಡೆ ನುಡಿ ಎರಡೂ ಕೂಡ ಪರಿಶುದ್ಧ ಆಗತಕ್ಕಂಥ ಬಸವ ಪುರಾಣ ಇದು. ಹೊತ್ತು ಹೋಗದೆ ಪುಂಡರಾಲಿಪ ಮತ್ತ ಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರು ತಿಳಿಯುವುದೀ ಪ್ರಭು ಲಿಂಗಲೀಲೆಯನು ಅಂತಾನೆ ಚಾಮರಸ. ಸುಮ್ಮ ಟೈಮ್ ಪಾಸಿಗಾಗಿ ಕೇಳುವುದಲ್ಲ ಇದು ಬಸವ ಪುರಾಣ. ಟೈಮ್ ಪಾಸಿಗಾಗಿ ಕೇಳು ಬಸವ ಪುರಾಣ ಅಲ್ಲ ಇದು. ನೀವು ಕೂಡ ಬಸವಣ್ಣನಂಗ, ಚೆನ್ನ ಬಸವಣ್ಣನಂಗ, ಅಲ್ಲಮ್ಮ ಪ್ರಭುವಿನಂಗ, ಅಕ್ಕ ಮಹಾದೇವಿಯಂಗ, ನೀಲಮ್ಮ ಗಂಗಮ್ಮಳಂಗ ಶರಣೀಯರಾಗಬೇಕು ಅಂತ ಕೇಳ್ತಕ್ಕಂಥದ್ದು ಇದು ಬಸವ ಪುರಾಣ. ಕಾಲಾಗ ಚಪ್ಪಲಿ ಬೆಟ್ಟುಕೊಂಡು ಬಸವ ಪುರಾಣ ಕೇಳಬಾರ್ದು. ಬಾಯಿ ಒಳಗೆ ತಂಬಾಕು ಗುಟ್ಕ ಹಾಕೊಂಡು ಬಸವ ಪುರಾಣ ಕೇಳಬಾರ್ದು. ಸರಾಯಿ ಗಿರಾಯಿ ಕುಡ್ಕೊಂಡು ಮೊದಲು ಬಸವ ಪುರಾಣ ಕೇಳಬಾರ್ದು. ಭಕ್ತಿಯಿಂದ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು, ನಿಷ್ಠೆಯಿಂದ ಕೇಳಬೇಕು. ಯಾಕ? ಸತ್ಯ ಶರಣರು ಕೇಳುವುದೀ ಬಸವ ಪುರಾಣವನ್ನು. ಅಂತಿಂಥವ್ರು ಕೇಳೋದಲ್ಲ. ನಾ ಏನಂದೆ ಮೊನ್ನೆ, ನೆನಪೈತಿನ ತಂಗಿ, ಕಿರಾಣಿ ಅಂಗಡಿಗೆ ಯಾರು ಹೋಗ್ತಾರಿವ? ಕಿರಾಣಿ ವಸ್ತು ಬೇಕಾದವರು. ಬಟ್ಟೆ ಅಂಗಡಿಗೆ ಯಾರು ಹೋಗ್ತಾರ? ಬಟ್ಟೆ ಬೇಕಾದವರು. ಕಾಳು ಅಂಗಡಿಗೆ ಯಾರು ಹೋಗ್ತಾರ? ಕಾಳು ಬೇಕಾದವರು. ಬಂಗಾರದ ಅಂಗಡಿಗೆ ಎಲ್ಲರೂ ಹೋಗಕ್ಕೆ ಸಾಧ್ಯದ ಏನು? ಬಂಗಾರ ತಗೊಳ್ಳು ಯೋಗ್ಯತೆ ಇದ್ದಾವ ಮಾತ್ರ ಹ್ಯಾಂಗ ಬಂಗಾರದ ಅಂಗಡಿಗೆ ಹೋಗ್ತಾನೋ, ಬಸವ ಪುರಾಣ ಕೇಳುವ ಯೋಗ್ಯತೆ ಇದ್ದವ್ರು ಮಾತ್ರ ಬಸವ ಪುರಾಣ ಕೇಳಬೇಕು. ಸುಮ್ಮನೆ ಟೈಮ್ ಪಾಸ್, ಬಾಯ ಗುಟ್ಕ ಹಾಕೊಂಡು ಪಿಚಿ ಉಗುಳ್ಕೊಂತ ನಿನ್ನ ಇಂಡಿಯಿಂದ ಬಸವ ಪುರಾಣ ಕೇಳಕ್ಕೆ ಬಂದಾರ. ಇವತ್ತು ಬಸವಣ್ಣನ ತೊಟ್ಲದ ಕಣ್ಣಾರೆ ನೋಡಿ ನಮ್ಮ ಜನ್ಮ ಪವಿತ್ರ ಮಾಡ್ಕೋಬೇಕು ಅಂತ ಹೋಗಾಳಿಗೆ ಹೇಳು ಹೋದ್ರು ಅವರು. ಅಪ್ಪರ ಗುಟ್ಕ ಹಾಕ್ಕೊಂಡು ಎಲ್ಲಿ ಬೇಕು ಅಲ್ಲೇ ಉಗುಳ್ತಾರಪ್ಪ, ನಾವು ಅವ್ರ ಉಗುಳನ್ನು ತುಳ್ಕೊಂತ ಅಡ್ಡಾಡ್ಕೊಂತ ಇಲ್ಲಿಗೆ ಬಂದೀವ್ರಪ್ಪ ನಿಮ್ಮ ಹತ್ರ ಹೇಳಕ್ಕೆ. ಅದಕ್ಕೆ ಸ್ವಲ್ಪ ಸೂಚನೆ ಕೊಡ್ರಪ್ಪ, ನಾಳೆ ಬಸವ ಪುರಾಣದೊಳಗೆ ತಂಬಾಕ ಗುಟ್ಕ ಹಾಕ್ಕೊಂಡು ಬಸವ ಪುರಾಣ ಕೇಳಬಾರ್ದು. ಇದು ಮಠದ ಜಾಗ ಎಷ್ಟು ಪವಿತ್ರ. ಶಿವಬಸವ ರಾಜೇಂದ್ರ ತಪಸ್ಸು ಮಾಡಿರ್ತಕ್ಕಂಥ ಈ ಜಾಗ ಎಷ್ಟು ಪವಿತ್ರ. ಶಿವಯೋಗ ಮಂದಿರದ ವಿಭೂತಿ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ಈ ಮಠದ ನೆಲ. ಇಲ್ಲಿ ನೀವು ಗುಟ್ಕ ಹಾಕೊಂಡು ಉಗುಳ್ತೀರಿ, ಇಲ್ಲಿ ತಂಬಾಕು ಹಾಕೊಂಡು ಉಗುಳ್ತೀರಿ, ಏನು ಬಂದದ ನಿಮಗ? ಯಾವ ಶಾಪ ಉಡ್ಯಾಗ ಕಟ್ಕೊಂಡು ಹೋಗೋರದಿರಿ ನೀವು. ಅದಕ್ಕೆ ಮಠ ಅಂತಂದ್ರೆ ಅದಕ್ಕೊಂದು ಪಾವಿತ್ರ್ಯತೆ ಇರ್ತದೆ. ಆ ಪಾವಿತ್ರ್ಯತೆಯನ್ನು ನೀವ ಕಾಪಾಡಿಕೊಳ್ಳಿಲ್ಲ ಅಂತಂದ್ರೆ ಮತ್ತೆ ಯಾರು ಕಾಪಾಡ್ಕೊಳ್ತಾರಪ್ಪ? ನಿಮ್ಮ ಮಠದ ಪಾವಿತ್ರ್ಯತೆಯನ್ನು ನೀವೇ ಕಾಯ್ಕೊಳ್ಳಿಲ್ಲ ಅಂತಂದ್ರೆ ಇನ್ಯಾರು ಕಾಯ್ಕೊಳ್ತಾರ? ಅದಕ್ಕೆ ನಮ್ಮ ಶರೀರನೂ ಶುದ್ಧವಾಗಿರಬೇಕು, ಈ ಸ್ಥಾನವೂ ಕೂಡ ಶುದ್ಧವಾಗಿರಬೇಕು. ಆ ರೀತಿಯಾಗಿ ನಮ್ಮ ನಡೆನುಡಿಗಳು ಇರಬೇಕು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತಾ ಇದ್ದೀವಿ. ಜಯ ನಮ ಪರಾಪತೆ ಶಿವ ಹರ ಹರ. ಜಗಜ್ಯೋತಿ ಬಸವೇಶ್ವರ ಮಹಾರಾಜ ಕಿ. ಆನಗಲ್ಲ ಕುಮಾರೇಶ್. ಬಸವ ಪುರಾಣ ಕೇಳಕ್ಕೆ ಹಳ್ಳಿ ಜನ ಬರಾಕತ್ತಾರ, ನಮ್ಮ ತಾಯಂದ್ರು ಹಂಗೆ ಬರಾಕತ್ತಾರನ್ನವರು. ಬಸವಣ್ಣನ ಪುರಾಣ ಅಂತಂದ್ರೆ ದಾಸೋಹದ ಪುರಾಣ, ಪ್ರಸಾದದ ಪುರಾಣ. ನೆತ್ತಿನೂ ತುಂಬಬೇಕು, ಹೊಟ್ಟಿನೂ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಎಲ್ಲ ತಾಯಂದ್ರು ನೋಡ್ರಿ, ನನ್ನ ಎದುರುಗಡೆಗೆ ಎಷ್ಟು ಜನ ತಾಯಂದ್ರು ಕುಂತಾರ. ಪಾಪ ವಯಸ್ಸಾಗಿರ್ತಕ್ಕಂಥ ಅಜ್ಜಿಗಳು ಬಂದಾರ. ಇಲ್ಲ ಅಂದ್ರೆ 80-90 ವಯಸ್ಸಿನ ಅಜ್ಜಿಗಳು ತಲೆ ಮೇಲೆ ಬುತ್ತಿ ಹೊತ್ಕೊಂಡು ಬಂದಾರ ಬಸವ ಅಂತ. ಶಿರಗೂರು ಮತ್ತು ಗುಬ್ಬೇವಾಡದ ನೂರಾರು ಜನ ತಾಯಂದ್ರು ಶರಣರು ಭಕ್ತಿಯಿಂದ ಬಸವ ಬುತ್ತಿಯೊಂದಿಗೆ ಬಸವ ಪುರಾಣ ಕೇಳಕ್ಕೆ ಬಂದಾರ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ನಾವು ಸ್ವಾಗತ ಮಾಡೋಣ, ಗೌರವಿಸೋಣ. ಇವತ್ತು ವಿಶೇಷವಾಗಿ ನಮ್ಮ ಮೈಸಲಿಗೆ, ನಮ್ಮ ಅಜ್ಜಾರು ಅಂತಿರ್ತಾರೆ, ಮೈಸಲಿಗೆ ಅಂತಂದ್ರೆ
ಒಂಥರ ನನಗೆ ತವ್ರ ಮನೆ ಅಂದಂಗೆ ಅಂತಿರ್ತಾರೆ ಶಿವಬಸವ ರಾಜೇಂದ್ರ ಅಪ್ಪಗಳು. ಅಷ್ಟೊಂದು ಆ ಮೈಸೂಲಿಗೆ ಭಕ್ತರು ಈ ಮಠದ ಮ್ಯಾಲ ಭಾಳ ಭಕ್ತಿ, ಭಾಳ ಪ್ರೀತಿ, ಅಜ್ಜವ್ರ ಮ್ಯಾಲ ಭಾಳ ಅಂದ್ರೆ ಭಾಳ ಅಂತಃಕರಣ. ಅಂಥ ಭಕ್ತರಿಗೂ ಕೂಡ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡೋಣ. ಪೂಜ್ಯ ಗುರುಗಳಿಗೆ ಇನ್ನೊಂದು ಶಿವಬಸವ ರಾಜೇಂದ್ರ ಅಜ್ಜರ ಕಾರ್ಯಕ್ರಮ, ನಿಮ್ಮ ಅಪ್ಪವ್ರ ಕಾರ್ಯಕ್ರಮ ಸುಮ್ಮನೆ ಇಂಥ ವೇದಿಕೆ ಅಷ್ಟಕ್ಕೆ ಸೀಮಿತ ಆಗದೆ ಜನಪರ ಕಾರ್ಯಗಳು ನಡೀಲಿ, ಸಮಾಜಕ್ಕೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಈ ಕಾರ್ಯಕ್ರಮ ಅಂದರೆ ಕೊನೆಯ ಏನು 28, 29, 30, 31, 1 ಏನು ವಿಶೇಷ ಕಾರ್ಯಕ್ರಮಗಳು ಇರ್ತವೆ, ಆ ಸಮಯದೊಳಗೆ ಇಲ್ಲಿ ಉಚಿತವಾಗಿ ಆರೋಗ್ಯ ತಪಾಸಣೆ, BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಲಿವರ್ ಆಗಿರ್ಬೋದು, ಇಂಥ ಹೃದಯ ಆಗಿರ್ಬೋದು, ಇವನ್ನೆಲ್ಲ ಉಚಿತವಾಗಿ ಫ್ರೀಯಾಗಿ ತಪಾಸಣೆಯನ್ನು ಮಾಡಲಿಕ್ಕೆ ಭಾಳ ಶ್ರೇಷ್ಠ ವೈದ್ಯರುಗಳು ಬರಾಕತ್ತಾರೆ. ಮತ್ತು ಸ್ತ್ರೀರೋಗ ತಜ್ಞರು ಕೂಡ ಇಲ್ಲಿ ತಾಯಂದರಲ್ಲಿ ಇರ್ತಕ್ಕಂಥ ಕೆಲವೊಂದು ರೋಗ ರುಜಿನಗಳನ್ನು ಅದನ್ನು ಚಿಕಿತ್ಸೆ ಮಾಡಬೇಕು, ಕಂಡು ಹಿಡಿಬೇಕು, ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಸ್ತ್ರೀರೋಗ ತಜ್ಞರು ಕೂಡ ಬರಾಕತ್ತಾರೆ. ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರ್ತದೆ. ಆ ಶಿಬಿರದೊಳಗೆ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಅಷ್ಟೇ ಅಲ್ಲದೆ ಇನ್ನೊಂದೇನು ಅಂತಂದ್ರೆ ರಕ್ತದಾನ. ಈಗ ಎಲ್ಲರ ಆಕ್ಸಿಡೆಂಟ್ ಅದು ಇದು ಆತು ಅಂತಂದ್ರೆ ರಕ್ತ ಹೋಗಿ ಎಷ್ಟೋ ಮಂದಿ ಸಾಯ್ತಾರೆ. ಅಂಥವರಿಗೆ ಒಂದಿಷ್ಟು ರಕ್ತದಾನ ಮಾಡಿದ್ವಿ ಅಂತಂದ್ರೆ ಸಾಯ್ತಕ್ಕಂಥ ವ್ಯಕ್ತಿಗಳು ಉಳಿತಾರ. ಅದಕ್ಕೆ ಒಂದು ಜೀವವನ್ನು ಉಳಿಸಿರ್ತಕ್ಕಂಥ ಪುಣ್ಯ. ಒಂದು ಸಲ ನಾವು ದಾನ ಮಾಡಿದ್ವಿ ಅಂತಂದ್ರೆ 10ರಿಂದ 20 ಮಂದಿನ ಬದುಕಿಸ್ಬೋದ್ರಿವ, ಅಷ್ಟು ದೊಡ್ಡ ಶಕ್ತಿ ಅದ. ಅದಕ್ಕೆ ಏನು ಯುವಕರು ಬಂತು, ಯುವತಿಯರು ಬಂತು, ಏನು ನಮ್ಮ ತಾಯಂದ್ರು ಬಂತು, 50 ವರ್ಷದ ಒಳಗಿನವರು ಬೇಕಾದವರು ರಕ್ತದಾನ ಮಾಡಬಹುದ್ರಿವ, ಏನೂ ತೊಂದರೆ ಇಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡಿದ್ವಿ ಅಂತಂದ್ರೆ ಎಷ್ಟೋ ಮಂದಿ ವೀಕ್ನೆಸ್ ಬರ್ತೈತ್ರಿ ಅಂತಾರೆ. ವೀಕ್ನೆಸ್ ಬರುವುದಿಲ್ಲ. ನೀವೆಷ್ಟು ರಕ್ತದಾನ ಮಾಡ್ತೀರಿ ಮತ್ತು ಹೊಸ ರಕ್ತ ತಯಾರಾಗಿ ಶರೀರಕ್ಕೆ ಹೊಸ ಚೈತನ್ಯ ಸಿಗ್ತದೆ. ಅದಕ್ಕೆ ರಕ್ತದಾನ ಮಾಡೋರು ನಿಮ್ಮ ಹೆಸರನ್ನು ಬರೆಸಬೇಕು. ಮತ್ತು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರದ ತಾಯಂದ್ರೂ ಭಾಗವಹಿಸ್ಬೋದು, ನಮ್ಮ ಶರಣರು ಯುವಕ ಯುವತಿಯರು ಕೂಡ ಭಾಗವಹಿಸ್ಬೋದು. ಇನ್ನೊಂದೇನು ಅಂತಂದ್ರೆ ಉಚಿತ ಸಾಮೂಹಿಕ ವಿವಾಹಗಳು, ಮದುವೆ ಫ್ರೀಯಾಗಿ ಮದುವೆಯನ್ನು ಮಾಡ್ತಕ್ಕಂಥದ್ದು. ಒಂದು 11 ಬರಲಿ, ಕಡೆಗೆ 21 ಬರಲಿ, ಫ್ರೀಯಾಗಿ ಮದುವೆ ಮಾಡಬೇಕು. ಯಾಕೆ ಬಡಬಗ್ಗರ ಮದುವೆ ಮಾಡಿದ್ರೆ ಅದೊಂದು ಪುಣ್ಯದ ಕೆಲಸ ಅಂತ ತಿಳ್ಕೊಂಡು ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹಾಕಿರ್ತಕ್ಕಂಥ ನಿಯಮಗಳಿವೆಲ್ಲ. ಗುಡ್ಡಾಪುರದ ದಾನಮ್ಮ, ಸೊಲ್ಲಾಪುರ ಸಿದ್ದರಾಮೇಶ್ವರರು ಉಚಿತ ಸಾಮೂಹಿಕ ಮದುವೆಗಳನ್ನು ರೂಢಿಯಲ್ಲಿ ತಂದಿರತಕ್ಕಂಥ ಪುಣ್ಯಾತ್ಮರು ಸಿದ್ದರಾಮೇಶ್ವರರು ಮತ್ತು ದಾನಮ್ಮ. ಅದಕ್ಕೆ ಅಂಥ ಒಂದು ಸಾಮೂಹಿಕ ಮದುವೆಯನ್ನು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನೂ ಕೂಡ ವಿಶೇಷ ಕಾರ್ಯಕ್ರಮದಲ್ಲಿ ಇಟ್ಕೊಂಡದ. ಯಾವ ತಾರೀಕು ಏನು ಅನ್ನೋದನ್ನು ಮತ್ತೆ ನಾಳೆ ನಿಮಗೆ ಹೇಳ್ತೀನಿ. ನಿಮ್ಮ ಬೀಗರು ನೆಂಟರು ನಿಮ್ಮೂರಾಗ ಯಾರಾದರೂ ಬಡಬಗ್ಗರು ಮದುವೆ ಮಾಡ್ಕೊಳ್ಳೋರಿದ್ರೆ ಇಲ್ಲಿ ಫ್ರೀಯಾಗಿ ಮದುವೆ ಮಾಡ್ಕೊಳ್ಬಹುದು ಎಂಬತಕ್ಕಂಥ ಒಂದು ವಿಚಾರ ನಿಮ್ಮ ಹಳ್ಳಿಗಳಲ್ಲಿ ಬೀಗರಿಗೆ ನೆಂಟರಿಗೆ ತಿಳಿಸ್ರಿ ಅಂತೇಳಿ ಹೇಳ್ತಾ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಶಿವಪುರ ಅಜ್ಜವರು ನಡೆಸಿಕೊಡ್ತಾರೆ. ಪೂಜ್ಯ ಗುರುಗಳಿಗೆ